ದಾಸರ ಪದಗಳ ಮೂಲಕ ಸಮಾಜನ ತಿದ್ದಲಿಕ್ಕೆ ಏನೇನು ಪ್ರಯತ್ನ ಪಟ್ಟರು ಅನ್ನೋ ಒಂದು ವಿಚಾರನ ನಾವು ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಶಾಲೆಗೆ ಮುಟ್ಟೋ ರೀತಿಯಲ್ಲಿ 271 ಕನಕದಾಸ ಫೋಟೋನ ಪ್ರತಿಯೊಂದು ಶಾಲೆಗೆ ಕೊಟ್ಟು ಅವರ ಕೀರ್ತನೆಗಳ ಬಗ್ಗೆ, ಅವರ ದಾಸರ ಪದಗಳ ಬಗ್ಗೆ, ಅವರ ಮುಂಡಿಗೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮತ್ತು ಇತರ ಸಾರ್ವಜನಿಕರಿಗೆ ಮನವರಿಕೆ ಮಾಡಿದ್ವಿ 2009ರಲ್ಲಿ. ಅದು 2008ರಲ್ಲಿ ಅದು ಚೆನ್ನಾಗಿ ಬೇರೂರ್ತು. ನಂಬರ್ 1. ಎರಡನೇದು, ಆ ತಾಲೂಕಿನಲ್ಲಿ ಈ ಸಮಾಜ ಸಂಘಟನೆಯಲ್ಲಿ ನಾನು ತೊಡಗಿಸ್ಕೊಂಡೆ. ಕರ್ತವ್ಯದ ಹೊರತಾಗಿ ನಾನು ಕುರುಬ ಸಮುದಾಯಕ್ಕೆ ಸೇರಿದವನು. ನಾನು ಕುರುಬ ಸಮುದಾಯ ಜೊತೆಗೆ ಅಲ್ಲಿ ವಾಲ್ಮೀಕಿ ಸಮಾಜ ಆಯಿತು, ಪರಿಶಿಷ್ಟ ಜಾತಿ ಸಮಾಜ ಆಯಿತು, ಲಿಂಗಾಯತ ಸಮಾಜ ಆಯಿತು, ಅವರವರಿಗೆ ಸಂಬಂಧಪಟ್ಟಂತ ಸಂಘಟನೆಗಳಲ್ಲೂ ಕೂಡ ನಾನು ಭಾಗಿಯಾದೀನಿ. ಅಲ್ಲಿ ನಾನು ಭೇದ ಭಾವ ಮಾಡ್ತಾ ಇರಲಿಲ್ಲ. ಅಲ್ಲಿ ಎಲ್ಲರೂ ಸಹೋದರರಂತ ಇದ್ದು, ಯಾವ ಸಮಾಜಕ್ಕೆ ಹಿಂದುಳಿದಿದೆ, ಯಾವ ಸಮಾಜಕ್ಕೆ ಎತ್ತಿನ ಸಹಕಾರ ಅಗತ್ಯ ಇದೆ ಅನ್ನೋದನ್ನ ಇನ್ನೊಂದು ಸಮಾಜಕ್ಕೆ ಮನವರಿಕೆ ಮಾಡಿದ್ರೆ ಪರಸ್ಪರ ಸಹಕಾರಕ್ಕೆ ಬರ್ತಾ ಇದ್ರು, ಪರಸ್ಪರ ಸಹಕಾರಕ್ಕೆ ಬರ್ತಾ ಇದ್ರು. ಇವತ್ತು ಕೂಡ ಅಲ್ಲಿ ಸಮಾಜಗಳ ಮಧ್ಯೆ ಹೇಳ್ಕೊಳೋ ವೈಷಮ್ಯ ಏನಿಲ್ಲ. ಅಸೂಯೆ, ದ್ವೇಷ ಅವು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಎಲ್ಲಾ ಕಡೆ ಇದ್ದಂಗೆ ಸಹಜ ಗುಣಗಳು ಇರ್ಬೋದು, ಆದ್ರೆ ವೈಷಮ್ಯ ಖಂಡಿತ ಇಲ್ಲ. ತಿಳುವಳಿಕೆ ಇದೆ, ಅರ್ಥ ಮಾಡ್ಕೊಡ್ತಾರೆ. ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಸಮಾಜದ ಸಂಘಟನೆಯಲ್ಲೂ ನಾನು ಭಾಗಿಯಾದೆ. ಅದ್ರ ಜೊತೆಗೆ ನಮ್ಮ ಸಮಾಜದ ಸಂಘಟನೆಯಲ್ಲಿ ನಾನು ಪ್ರಾರಂಭ ಮಾಡಿದ್ದು ಇವತ್ತು ಅದು ಬೃಹದಾಗಿ ಬೆಳೆದಿದೆ. ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸಲಿಕ್ಕೆ ನಾವು ಕಾರ್ಯಕ್ರಮಗಳು ಮಾಡ್ತಾ ಹೋದ್ವಿ. ಪ್ರತಿಭಾ ಪುರಸ್ಕಾರ ಇರ್ಬೋದು, ವಿದ್ಯಾರ್ಥಿಗಳನ್ನ ಶಾಲೆಗೆ ಸೇರಿಸೋದಿರ್ಬೋದು, ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡೋದಿರ್ಬೋದು, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಇರ್ಬೋದು, ಈ ತರ ಮಾಡಿದ್ವಿ. ಮೊದಲು ನಾವು ಒಂದು ಸಂಘ ಕಟ್ಟಿದ್ವಿ. ಅಲ್ಲಿ ನಾನು ಇವತ್ತು ಬಹಳಷ್ಟು ಜನದ ಹೆಸರು ಹೇಳ್ಬೋದು, ಕೆಂಚಲಿಂಗಪ್ಪ ಅವ್ರ ಹೆಸರು ಹೇಳ್ಬೋದು. ತಾಲೂಕು ಕುರುಬರ ಸಂಘ ಅನ್ನೋ ಹೆಸರಲ್ಲೇ ಮಾಡಿದ್ವಿ. ಅದ್ರ ನೌಕರರೇ ಜಾಸ್ತಿ ಇದ್ವಿ. ನಮ್ಮ ಪೇರೆಂಟ್ ಮಾಡಿ ಅದು ನೀವು ಬ್ಯಾಕ್ ನಿಂತೆಲ್ಲ ಸಪೋರ್ಟ್ ಮಾಡಿದ್ವಿ. ನಾವು ನೇರವಾಗಿ ಪದಾಧಿಕಾರಿಗಳು ಅವರ ಜೊತೆ ಸಹಕಾರ ಕೊಡ್ತಾ ಇದ್ವಿ. ಮನೆಗೆ ನಾವೆಲ್ಲ ಇಂದು ಜಮೀನು ತೆಗೆದುಕೊಂಡು ಒಂದು ವಿದ್ಯಾರ್ಥಿ ನಿಲಯ ಕಟ್ಟಡನ ಸರ್ಕಾರದಿಂದ ಮತ್ತೆ ಸಾರ್ವಜನಿಕರಿಂದ ದೇಣಿಗೆ ಐತಿ. ಇವತ್ತು ಒಂದು ಹಾಸ್ಟೆಲ್ ನಡೀತಾ ಇದೆ ಕೊಟ್ಟೂರಿನಲ್ಲಿ ಹಾಸ್ಟೆಲ್ ನಡೀತಾ ಇದೆ. ಅದೇ ಕನಕ ಸಮುದಾಯ ಭವನ. ನಮ್ಮ ಕಾಲದಲ್ಲಿ ನಿಮ್ಮ ಕೊಡುಗೆ ಏನೇ ಸರ್ ಹಾಸನದಲ್ಲಿ? ಅದನ್ನ ವೈಯಕ್ತಿಕ ಕೊಡುಗೆ ಹೇಳಬಾರ್ದು, ಅದು ನಿಮಗೆ ಗೊತ್ತಿದೆ. ವೈಯಕ್ತಿಕವಾಗೂ ಮಾಡಿದೀವಿ. ಅದು ಮತ್ತೆ ಸರ್ಕಾರದಿಂದ ಬೆನಿಫಿಟ್ ತಗೊಂಡಿದೀವಿ. ಅತಿ ಮುಖ್ಯ ಅಂದ್ರೆ ಮನೋಭಾವದಲ್ಲಿ ಬದಲಾವಣೆ. ಯಾವುದೇ ಒಂದು ಸಮುದಾಯಕ್ಕೆ ನೀವು ಅಗತ್ಯ ಇದ್ದ ಕಡೆ ನಿಮ್ಮ ಹತ್ರ ಇದ್ದಂತ ಸಂದರ್ಭದಲ್ಲಿ ನೀವು ಸಂಪತ್ತು ವಿನಿಯೋಗ ಮಾಡಿ. ಅದಕ್ಕಿಂತ ಮುಖ್ಯವಾಗಿ ಜ್ಞಾನ ಕೊಡಬೇಕು, ಒಂದು ದಿಕ್ಕು ಕೊಡಬೇಕು, ಧೈರ್ಯ ತುಂಬಬೇಕು, ಒಂದು ಶಿಕ್ಷಣ ತುಂಬಬೇಕು, ಅವ್ರಿಗೊಂದು ಆತ್ಮವಿಶ್ವಾಸ ತುಂಬಬೇಕು. ಆ ಕೆಲಸನ ನಾವು ಆ ತಾಲೂಕಲ್ಲಿ ಎಡೆಬಿಡದೆ ಮಾಡಿದ್ದು. ಇವತ್ತು ಆ ತಾಲೂಕಿನಲ್ಲಿ ನಾನು ಒಬ್ಬ ತಾಲೂಕನ್ನು ಅಂತ ಗುರುತಿಸುವಷ್ಟು ಮಟ್ಟಿಗೆ ಜನಮಾನಸದಲ್ಲಿ ನಾನು ಬೆರೆತು ಹೋಗಿದ್ದೀನಿ. ಸರ್, ನಿಮ್ಮ ಮೇಡಮ್ ಅವ್ರು ನೀವು ತಾಲೂಕು ಅಧಿಕಾರಿ ಆಗಿರೋ ಸಂದರ್ಭದಲ್ಲಿ ನಿಮ್ಮ ಮೇಡಮ್ ಅವ್ರು ಜಿಲ್ಲಾ ಕುರುಬ ಸಂಘ ಡೈರೆಕ್ಟರ್ ಮಾಡ್ತಾರೆ ಸರ್? ನಮ್ಮ ಮನೆಯವ್ರಿಗೆ, ನನ್ನ ಪತ್ನಿಗೆ ಏನಾಯ್ತು ಅಂದ್ರೆ, ನನಗೆ 2009ರಲ್ಲಿ ಅಂದ್ರೆ ಆ ತಾಲೂಕಿನ ಜನ ನಿಮ್ಮ ಮೇಲೆ ಇಟ್ಟರೆ ಪ್ರೀತಿ ಮಾಡ್ತಾರೆ ಸರ್? ಹೌದು, 2 ಬಾರಿ ಮಾಡಿದ್ರು. ಯಾಕಪ್ಪ ಅಂದ್ರೆ ನಾನು ಆ ಕಡೆಯಿಂದ ವರ್ಗಾವಣೆ ಆಗಿ ಬಂದ್ರೆ ಅಲ್ಲಿ ಸಂಪರ್ಕ ಎಲ್ಲಿ ತಪ್ಪು ಹೋಗುತ್ತೋ ಒಂದು, ಎರಡನೇದು ನಾನು ನಿರಂತರವಾಗಿ ಅವ್ರ ಜೊತೆ ಇರಬೇಕು ಅನ್ನೋ ದೃಷ್ಟಿಯಿಂದ ನನ್ನ ಪತ್ನಿಗೆ 2 ಬಾರಿ ಬಳ್ಳಾರಿ ಕುರುಬರ ಸಂಘ ನಿರ್ದೇಶಕರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಅದು ನಿಮ್ಮ ಮೇಲೆ ಇರೋ ಪ್ರೀತಿ. ಹೌದು, ಇವತ್ತು ನಾನು ಅವ್ರಿಗೆಲ್ಲರಿಗೂ ಅಭಾರಿನೇ. ಹಾಗಾಗಿ ಕೂಡ್ಲಿಗಿ ತಾಲೂಕಿನಲ್ಲಿ ನಮ್ಮ ಸಮಾಜ ಇರ್ಬೋದು, ಬೇರೆ ಸಮಾಜ ಇರ್ಬೋದು, ಯಾವುದೇ ಸಮಾಜದ ಕಾರ್ಯಕ್ರಮ ಕರೆದ್ರು ಇವತ್ತು ನಾನು ಯಾವುದೇ ಸಬು ಬೇಡದೇನೆ ನಾನು ಅಲ್ಲಿಗೆ ಹೋಗಿ ಬರುವಂತ ಪರಿಪಾಠ ಇವತ್ತು ಇಟ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ಸಮುದಾಯದವ್ರು ಎಷ್ಟು ನನಗೆ ಸ್ನೇಹಿತರಿದ್ದಾರೋ, ಹಿತೈಷಿಗಳಿದ್ದಾರೋ, ಅಷ್ಟೇ ಇತರೆ ಸಮಾಜದ ಹಿತೈಷಿಗಳು ಇದ್ದಾರೆ, ಏನು ಅಣ್ಣ ತಮ್ಮದಿರು ಇದ್ದಾರೆ. ಸರ್, ಈಗಲೂ ನಿಮ್ದು ಕೂಡ್ಲಿ ತಾಲೂಕಲ್ಲಿ ಏದೇ ಒಂದು ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ಸಮಾಜದ ಕಾರ್ಯಕ್ರಮ ಬಂದಾಗ ಮುದ್ದುಕುಮಾರ್ನ ಫಸ್ಟ್ ನಿಮ್ಮನ್ನ ಐಡೆಂಟಿಫೈ ಮಾಡ್ತಾರಲ್ಲಿ, ಕರಿಬೇಕಪ್ಪ ಅವ್ರು ಫಸ್ಟ್ ಅಂತ ಸರ್. ಆ ಒಂದು ನೀವು ಮಾಡಿದ ಸೇವೆ ಮತ್ತು ಸರ್ವಿಸಿಗೆ ಈಗಲೂ ನೀವು ಅಲ್ಲಿ ಬಿಟ್ಟು ಬಂದಿಗೆ ಆಲ್ರೆಡಿ ಈಗ ಎಷ್ಟು 15 ವರ್ಷ ಆಯ್ತು ಸರ್. ಈಗ 15 ವರ್ಷ ಈಗಲೂ ನೀವು ಜನಗಳ ಮನಸ್ಸಲ್ಲಿ ಇದ್ದೀರಾ ಅಂದರೆ ಆ ನೀವು ಮಾಡಿರ್ತಕ್ಕಂಥ ಕಾರ್ಯಗಳು ಕಾರಣ ಅಂತ ಸರ್. ಈ ಒಂದು ವಿಚಾರದಲ್ಲಿ ನಾನು ಅದೃಷ್ಟವಂತ ಅಂತ ಕರಿಬೇಕು. ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ಅವರ ಸಹೃದಯತೆ ಅಂತ ನಾನು ಕರಿತೀನಿ. ಈಗ ನನ್ನಂತೆ
ಇದೇ ಸಮಾಜದಲ್ಲಿ ಹುಟ್ಟಿರುವಂಥದ್ದು ಇಂಥ ನಮ್ಮಂಥ ತುಳಿತಕ್ಕೊಳಗಾಗಿರೋ ಸಮಾಜದಲ್ಲಿ ಹುಟ್ಟಿರೋದು ಎಷ್ಟೋ ಜನ ಅಧಿಕಾರಿಗಳಿದ್ದಾರೆ. ಅವರು ಕೆಲಸನೂ ಮಾಡ್ತಾ ಇದ್ದಾರೆ. ಅವರು ಇವತ್ತು ತಮ್ಮ ಹೇಳ್ಕೊಳ್ದಂಗೆ ಎಲೆ ಮರೆ ಕಾಯ್ತಾರೆ, ಕೆಲಸ ಮಾಡ್ತಿದ್ದಾರೆ. ಅವ್ರು ಅಷ್ಟೇ ಬಾಂಧವ್ಯನ ಇಟ್ಕೊಂಡಿರ್ಬೋದು. ನನ್ನ ವಿಚಾರದಲ್ಲಿ ಏನಾಯ್ತಂದ್ರೆ, ನಾನೊಬ್ಬ ಅಧಿಕಾರಿನ ಅದನ್ನು ಮರೆತುಬಿಟ್ಟು ಅವ್ರ ಮನೆ ಮಗನೇನು ಅನ್ನೋ ರೀತಿನಲ್ಲಿ ನಾನು ಬೆಳೆದೆ. ಕಚೇರಿ ಸಮಯದ ನಂತರ ನಾನು ಅವ್ರ ಕೆಲಸಗಳಲ್ಲಿ ಭಾಗಿಯಾಗ್ತಾ ಇದ್ದೆ. ಆಮೇಲೆ ನಾನು ಅವ್ರ ಭಾಷೆ ಇರ್ಬೋದು, ಅವ್ರ ವೇಷ ಇರ್ಬೋದು, ಅವ್ರ ಭೂಷಣ ಇರ್ಬೋದು, ಅವರೆಲ್ಲದ್ರಲ್ಲೂ ನಾನು ಬೆರೆತುಬಿಟ್ಟೆ. ಹಂಗಾಗಿ ನಾನು ಅವ್ರಿಗೆ ತುಂಬಾ ಹತ್ರ ಮನೇಲಿ ಒಬ್ಬಾದೆ. ನಾನು 15 ವರ್ಷ ಮುಗಿದ್ರು ಇವತ್ತು ಗೌರವಿಸಿಟ್ಟು ಕರೀತಾರಂದ್ರೆ ಅದು ನಿಮಗೆ ಮೇಲೆ ಇಟ್ಟರೆ ಪ್ರೀತಿ ವಿಶ್ವಾಸ ಸರ್. ಅದು ಹೌದು, ನನಗೆ ಕೂಡ್ಲಿಗೆ ತುಂಬಾ ಇಷ್ಟವಾದ ಜಾಗ. ಹಾಗೆ ನನ್ನ ವ್ಯಕ್ತಿತ್ವ ಅವ್ರಿಗೆ ಇಷ್ಟವಾದ ಸರ್. ಕರೆಕ್ಟ್ ಸರ್. ಅಷ್ಟೇ ಸರ್. ಸರ್ ಕೂಡ್ಲಿಗಿ ತಾಲೂಕು ಪಂಚಾಯತ್ ಆದ ನಂತರ ಮತ್ತೆ ನೆಕ್ಸ್ಟ್ ಎಲ್ಲಿ ಹೋಗಿ ಸರ್ ನೀವು? ನಾನು ಕೂಡ್ಲಿಗಿ ತಾಲೂಕು ಪಂಚಾಯತಿ ಆದ ನಂತರ ನಾನು ಇನ್ನೊಂದು ನನ್ನ ಕನಸಿನ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, BCM ಇಲಾಖೆ ಅಂತ ಕರೀತಾರೆ. ಚಿಕ್ಕಬಳ್ಳಾಪುರಕ್ಕೆ ಹೋದೆ. ಚಿಕ್ಕಬಳ್ಳಾಪುರದಲ್ಲಿ 1.5 ವರ್ಷ ಕೆಲಸ ಮಾಡಿದ ನಂತರ ನನ್ನ ಸ್ವಂತ ಜಿಲ್ಲೆ ತುಮಕೂರಿಗೆ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಕೂಡ್ಲಿಗಿ ನಂತರದಲ್ಲಿ ಕೂಡ್ಲಿಗಿಲ್ಲಿ ಏನು ನನಗೆ ಈ ಸಾಮಾಜಿಕ ಸೇವೆ ಒಂದು ಬೇಸ್ಮೆಂಟ್ ಆಗಿತ್ತು, ಅಡಿಪಾಯ ಚೆನ್ನಾಗಿ ಸಿಕ್ಕಿತ್ತು, ಅದರ ಬೆಳವಣಿಗೆ ನಮ್ಮ ಜಿಲ್ಲೆನಲ್ಲಿ ಆಯ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಕೂಡ್ಲಿಗಿ ನಾನು ಜನಗಳ ಜೊತೆ ಬೆರೆತು ಬಿಟ್ಟಿದ್ದೆ. ಅದು ಅಭಿವೃದ್ಧಿ ಇಲಾಖೆ ಆಗಿತ್ತು. ನಾನು ಮಾಡೋ ಕೆಲಸ ಎಲ್ಲ ಅಭಿವೃದ್ಧಿ ಕೆಲಸ. ತಂತಾನೆ ಅದು ಜನಗಳ ಮನಸ್ಸಿನ ಭಾವನೆ ನನಗೆ ಅರ್ಥವಾಗಿತ್ತು. ಅದನ್ನೇ ನಾನು ನನ್ನ ತಲೆನಲ್ಲಿ ಇಟ್ಕೊಂಡು ನಾನು ತುಮಕೂರು ಜಿಲ್ಲೆಗೆ, ನಮ್ಮ ಜಿಲ್ಲೆಗೆ ಬಂದೆ. ಅಲ್ಲಿ ಒಂದು BCM ಇಲಾಖೆ ಅಂದ್ರೆ ಒಂದು ತ್ರಿವಿಧ ದಾಸೋಹ ಇಲಾಖೆ ಅಂತ. ಅದು ಜ್ಞಾನನೂ ಕೊಡುತ್ತೆ, ಆಶಯನೂ ಕೊಡುತ್ತೆ, ಅನ್ನನೂ ಕೊಡುತ್ತೆ ಸರ್. ಹೌದು, ತ್ರಿವಿಧ ದಾಸೋಹ ಇಲಾಖೆ. ನಾನು ಅದನ್ನ BCM ಇಲಾಖೆ ಅಂತ ಕರೆಯಲ್ಲ, ತ್ರಿವಿಧ ದಾಸೋಹ ಇಲಾಖೆ ಅಂತ ಕರಿತೀನಿ. ಅನ್ನ, ಆಶ್ರಯ, ಜ್ಞಾನ 3 ಕೊಡ್ತಾರೆ. ಅಂತ ಇಲಾಖೆಗಳಲ್ಲಿ ಕೆಲಸ ಮಾಡ್ಬೇಕಂದ್ರೆ ಸುಯೋಗ ಇರಬೇಕು, ಪೂರ್ವ ಜನ್ಮದ ಸುಕೃತ ಅಂತ ಇರುತ್ತೆ. ನನಗೆ ಅದೃಷ್ಟ ಇತ್ತು ಅಂತ ಅಂದ್ಕೊಳ್ತೀನಿ. ನಾನೇನು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯವನ್ನಾದ್ರೂ ನನಗೆ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತಲೇ ನಾನು ಭಾವಿಸ್ತೀನಿ. BCM ಇಲಾಖೆಗೆ ಹೋದಾಗ ನನಗೆ ಜಿಲ್ಲಾಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ. ಅಲ್ಲಿ ಹೋದಾಗ ಏನಪ್ಪ ಆಯ್ತಂದ್ರೆ, ಪ್ರಪ್ರಥಮವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳ ಪ್ರವೇಶ ನೀವು ಹೋದ ಸಂದರ್ಭದಲ್ಲಿ ಅದು ಇತ್ತು. ಯಾವ ಇಯರ್ ಸರ್ ಅದು? ನಾನು 2010ರಿಂದ 2013ವರೆಗೂ ಅಲ್ಲಿದ್ದೆ. 3 ವರ್ಷ ಇದ್ವಿ. ತುಮಕೂರು ಹೇಳಿ ಕೇಳಿ ಶಿಕ್ಷಣ ಕಾಶಿ ಅಂತ ಕರೀತಾರೆ. ಅದು ದೊಡ್ಡ ಜಿಲ್ಲೆ. ಉತ್ತರ ಕರ್ನಾಟಕದಿಂದ ಎಲ್ಲ ವಿದ್ಯಾರ್ಥಿಗಳು ಆ ಜಿಲ್ಲೆಗೆ ಬರ್ತಾರೆ. ಸೊ ಹಂಗಾಗಿ ಶಿಕ್ಷಣ ಕಾಶಿ, ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಅಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ವೈದ್ಯಕೀಯ ಶಿಕ್ಷಣದವರೆಗೂ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು ಹೆಚ್ಚು ಇವೆ. ಸೊ ಅದು ಒಂದು ಹಬ್, ಶಿಕ್ಷಣ ಕಾಶಿ ಅಂತ ಕರೀತಾರೆ. ಸೊ ಅಲ್ಲಿ ವಿದ್ಯಾರ್ಥಿ ನಿಲಯಗಳ ಅವಶ್ಯಕತೆ ಹೆಚ್ಚಿದೆ, ಸಂಖ್ಯೆ ಕಡಿಮೆ, ವಿದ್ಯಾರ್ಥಿಗಳು ಜಾಸ್ತಿ. ಇಂಥ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಹಂಚೋದಿದೆಯಲ್ಲ, ಅದು ಕಷ್ಟಕರವಾದ ಕೆಲಸ. ಅಲ್ಲಿ ರಾಜಕಾರಣಿಗಳ ಒತ್ತಡ ಯಾವ ಮಟ್ಟಕ್ಕೆ ಇರುತ್ತೆ ಅಂದ್ರೆ, ಅಧಿಕಾರಿಗಳು ವರ್ಗಾವಣೆ ಅದರ ಆಧಾರದಲ್ಲಿ ಆಗ್ತಾ ಇರುತ್ತೆ. ಅಷ್ಟು ಒತ್ತಡ ಇರುತ್ತೆ. ಆಮೇಲೆ ಎಲಿಜಿಬಲ್ ಇರ್ತಾರೆ, ಯಾರು ಎಲಿಜಿಬಲ್ ಇಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ ಆಗಿ ಕೇಳಿದ್ರಿ ನೀವು. ತುಮಕೂರಿನಲ್ಲಿ ಏನಾಯ್ತು, ಆ ಸಂದರ್ಭದಲ್ಲಿ ಗೋವಿಂದರಾಜು ಅಂತ CEO ಇದ್ರು. ಅವರಿಗೆ ನಿವೃತ್ತಿ ಹೊಂದಿದ್ದಾರೆ. ಅವರು ತುಮಕೂರು ಪಕ್ಕದವರೇ, ಬಟ್ ತುಮಕೂರಿನಲ್ಲಿ ಹೆಚ್ಚು ಸರ್ವಿಸ್ ಮಾಡಿರೋದ್ರಿಂದ ವಿದ್ಯಾರ್ಥಿ ನಿಲಯಗಳ ಒತ್ತಡ, ಪ್ರವೇಶಕ್ಕೆ ಒತ್ತಡ ಅವ್ರಿಗೆ ಗೊತ್ತಿತ್ತು. ಸೊ ನಾನು ಅದೇ ಜಿಲ್ಲೆಯವನಾಗಿದ್ದರಿಂದ, ಅವರು ಅಲ್ಲಿ ಕೆಲಸ ಮಾಡಿದ್ದರಿಂದ, ನಮ್ಮಿಬ್ಬರಿಗೂ ಇಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಮನೋಭಾವ ಇದ್ದರಿಂದ ಅತಿ ಹೆಚ್ಚು ಪ್ರವೇಶಗಳು ಕೋರಿ ಬಂದಾಗ ನಾವೇನು ಮಾಡ್ತಾ ಇದ್ವು, ಜಿಲ್ಲಾ ಪಂಚಾಯತ್ ವ್ಯಾಪ್ತಿನಲ್ಲಿ ಇತರೆ ಯಾವುದೇ ಇಲಾಖೆನಲ್ಲಿ ಅನುದಾನ ಖರ್ಚಾಗದಲ್ಲೇ ಉಳಿದಿರುತ್ತಲ್ಲ, ಆ ಅನುದಾನನ BCM ಇಲಾಖೆಗೆ ವರ್ಗಾವಣೆ ಮಾಡಿಕೊಂಡು ಸರ್ಕಾರ ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚು ಸೀಟ್ಗಳನ್ನ, ಪ್ರವೇಶಗಳನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ವಿ. ಅಂದ್ರೆ ಸರ್, ನೀವು ಹಾಸ್ಟೆಲ್ ಬೇರೆ ಬಾಡಿಗೆ ತಗೊಂಡು ನಡೆಸಿದ್ರ? ಖಂಡಿತವಾಗಿ. ಸರ್ಕಾರ ಒಂದು 2500 ಜನಕ್ಕೆ ಅಂತ ಅಂದ್ರೆ, ನಾವು ಅಷ್ಟೇ 500 ಜನ ಬೇರೆ ಇಲಾಖೆಗಳಿಗೆ ಉಳಿದಂತ ಅನುದಾನ ತೆಗೆದುಕೊಂಡು ಮಾಡ್ಲಿಕ್ಕೆ ಕೊಡ್ತಾ ಇದ್ವಿ. ಇಲ್ಲಿ ನಾವು ಆ ಸಂದರ್ಭ ಇದ್ದಂತ ಜಿಲ್ಲಾ ಪಂಚಾಯತ್ ಬಾಡಿನ ನೆನೆಸ್ಕೋಬೇಕು. ಅವ್ರ ಸಹಕಾರ ಇದ್ರಲ್ಲಿ ಇತ್ತು. ಯಾಕಂದ್ರೆ ನೀವು ಆ ತರ ತುಮಕೂರು ಜಿಲ್ಲೆ ಒಳಗೆ ಎಷ್ಟು ಪ್ರೈವೇಟ್ ಆದ್ರೆ ಬಾಡಿಗೆ ಕೊಟ್ಟು ಹಾಸ್ಟೆಲ್ ಇರ್ತೀವಿ ಸರ್? ನಮ್ಮ ಕಾಲದಲ್ಲಿ 50 ನಾನು ಓದಾಗಿದ್ದು, ನಾನು ಬಿಡ್ಬೇಕಾದ್ರೆ 96 ಆಯ್ತು. ಅಲ್ಲ ಸರ್, ನೀವು ಈಗ ಗೌರ್ಮೆಂಟ್ ಹಾಸ್ಟೆಲ್ 50 ಇದೆ ಸರ್ ಪ್ರೆಸೆಂಟ್. ನೀವು ಬಾಡಿಗೆ ತಗೊಂಡು ಎಷ್ಟು ಹಾಸ್ಟೆಲ್ ಇರ್ತೀವಿ ಸರ್? ನಿಮ್ಮ ಒಂದು ಜಿಲ್ಲಾ ಪಂಚಾಯತಿ ಫಂಡ್ ತಗೊಂಡು 10-15 ಬಾಡಿಗೆ ಅಂತ ತಗೊಳ್ತಾ ಇದ್ವಿ. ನೀವು ಬಾಡಿಗೆ ತಗೊಂಡು, ನೀವು ಗುತ್ತಿಗೆದಾರ ನೌಕರಿ ತಗೊಂಡು ತುಂಬಿಕೊಂಡು ನಡೆಸ್ತಾ ಇದ್ರು. ಮಾಡ್ತಾ ಇದ್ವಿ.
ಅದಕ್ಕೆ ಸಹಕಾರ ಹಾಂ ಸರ್. ಜಿಲ್ಲಾ ಪಂಚಾಯತ್ ಬಾಡಿ ಮತ್ತೆ ಸಿಇಒ ನಮಗೆ ಸಹಕಾರ. ಅಂದ್ರೆ ಅವಾಗ ನಿಮ್ಗೆ ರಾಜಕೀಯ ಒಂದು ಇದು ಇಲ್ಲಂಗೆ ಆಯ್ತು, ಒಂದು ಟಾರ್ಚರ್ ಇಲ್ಲಂಗೆ ಆಯ್ತು ಸರ್. ಇಲ್ಲ, ರಾಜಕೀಯ ಟಾರ್ಚರ್ ಅನ್ನೋದಕ್ಕಿಂತ ಅದು ಪಾಪ ಅವರು ವಿನಾಕಾರಣ ಟಾರ್ಚರ್ ಅಲ್ಲ. ಅದೇ ಸರ್. ಅವ್ರ ಹತ್ರ ಜನಗಳಿಗೂ ಒತ್ತಡ ಹಾಕೋರು, ಅವ್ರು ನಮಗೆ ಒತ್ತಡ ಹಾಕೋರು. ನಾವು ಹಾಂ ಸರ್ ನೇರವಾಗಿ ಇಲ್ಲ ಅನ್ನಕ್ಕೆ ಬರ್ತಾ ಇರಲಿಲ್ಲ. ಮೊದಲು ಸರ್ಕಾರ ನಿಯಮಾವಳಿಗಳ ಪ್ರಕಾರ ಪ್ರವೇಶ, ತದನಂತರದಲ್ಲಿ ಈ ತರ ಜಿಲ್ಲಾ ಪಂಚಾಯತ್ ಬಾಡಿಯಿಂದ ಅನುಮೋದನೆ ತಗೊಂಡು ಮಾಡ್ತಾ ಇದ್ವಿ. ಹಿಂಗಾಗಿ ಅವ್ರಿಗೂ ಗೊತ್ತಿತ್ತು ಆಫೀಸರ್ಸ್ ಇಲ್ಲಿ ಕಷ್ಟಪಡ್ತಾ ಇದಾರೆ ಅಂತ. ಹಂಗಾಗಿ DOBCM ಹತ್ರ ಹೋದ್ರೆ ಏನಾದ್ರೂ ಒಂದು ಪರಿಹಾರ ಸಿಕ್ಕುತ್ತಪ್ಪ ಅನ್ನೋದು ಮೊದಲ ಬಾರಿ ಜನಪ್ರತಿನಿಧಿಗಳಿಗೆ ಮತ್ತೆ ಕುಟುಂಬಗಳಿಗೆ ನಂಬಿಕೆ ಬಂತು ನಿಮ್ಮ ತುಮಕೂರು ಜಿಲ್ಲೆಯಲ್ಲಿ. ಒಂದು. ಎರಡನೇದು, ನಾನು ಆ ಇಲಾಖೆಯಲ್ಲಿ ಕೆಲಸ ಮಾಡ್ತೇನೆ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಹಿಂದುಳಿದ ವರ್ಗಗಳಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿದ್ರು. ಹಿಂದುಳಿದ ವರ್ಗಗಳು 2A 1 ಕ್ಯಾಟಗರಿ 1A 2B ಇವ್ರುಗಳ ಜೈನರು ಇರ್ಬೋದು, ಮುಸಲ್ಮಾನರಿಗೆ ಶಾದಿ ಮಾಲ್ ಇರ್ಬೋದು, ಆ ಕಟ್ಟಡಗಳು ಶಾದಿ ಮಾಲ್ ಕಟ್ಟಡ ಇರ್ಬೋದು, ಸಮುದಾಯ ಕಟ್ಟಡ ಇರ್ಬೋದು, ಅದಕ್ಕೆ ಸರ್ಕಾರದಿಂದ ಅನುದಾನ ಕೊಡುವಂತ ಕಾರ್ಯಕ್ರಮ ಬಂತು. BCM ಇಲಾಖೆ. ಆ ಒಂದು ಸಂದರ್ಭದಲ್ಲಿ ಅಸಂಖ್ಯಾತ ಸಮುದಾಯ ಬಂಧುಗಳನ್ನ ನಾವು ಕಟ್ಟಿಸಿದ್ವಿ. ನಾವು ಕಟ್ಟಿಸಿದೀವಿ ಅಂದ್ರೆ ಅನುದಾನ ಕೊಟ್ಟಿದ್ವಿ. ಆ ಸಂಘ ಸಂಸ್ಥೆಗಳು ಕಟ್ಕೊಂಡಿದ್ದಾರೆ. ಅದೇ ನೀವು ಪ್ರಯೋಜನ ಕೊಟ್ಟು ತರಿಸ್ಕೊಟ್ರೆ ಫಂಡ್ಸ್ ಎಲ್ಲ ಇಷ್ಟು ಆವಾಗ ಸಣ್ಣ ಪುಟ್ಟ ಜಾತಿಯವರೆಲ್ಲ ಮದುವೆ ಮುಂಜಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಮುದಾಯ ಭವನಗಳ ಒಂದು ಅವಶ್ಯಕತೆ ಇತ್ತು. ಆ ಅವಶ್ಯಕತೆನ ನಾವು ನೀಗಿಸುವಂತ ಕೆಲಸ ಮಾಡಿದ್ವಿ. ಈ ಒಂದು ಸಂದರ್ಭದಲ್ಲಿ ಆಗ ಮಂತ್ರಿಗಳಾಗಿರ್ತಂತ ತುಮಕೂರಿನಲ್ಲಿ ಸೊಗಡು ಶಿವಣ್ಣ ಅವ್ರನ್ನ ನಾನು ನೆನೆಸ್ಕೋಬೇಕು. ಅವರು ಸಹಕಾರ ಮಾಡಿದ್ರು. ಅವರು ಅತ್ಯಂತ ಹೆಚ್ಚು ಸಹಕಾರ ಮಾಡಿದ್ರು. ಅವರು ನಾವು ಪ್ರಸ್ತಾವನೆ ತೆಗೆದುಕೊಂಡು ಹೋದಾಗ ಯಾವುದೇ ಮೀನಾಮೇಷ ಎಣಿಸ್ತಾರೆ ಅದ್ರ ಅವಶ್ಯಕತೆ ಮನಗಂಡು ಸರ್ಕಾರದಂತಲ್ಲಿ ಸ್ಯಾಂಕ್ಷನ್ ಮಾಡ್ಕೊಂಡು ಬರೋರು. ಅದು ಯಾವುದೇ ಜಾತಿ ಜನಾಂಗ ಆಗಿರ್ಲಿ, ಯಾವತ್ತೂ ಕೂಡ ಜಾತಿ ಜನಾಂಗ ನೋಡ್ಲಿಲ್ಲ. ನೀವು ಒಂದು ಇದು ಮಾಡಿ ಸರ್, ಶಾದಿ ಮಾಲ್ ಅಂತ ಮಾಡಿದ್ರಿ, ಅಂದಾಜು ನಿಮ್ಮ ಒಂದು ಎಕ್ಸ್ಪೆನ್ಸ್ ಎಷ್ಟು ಮಾಡಿರ್ಬೋದು ಸರ್ ನೀವು? ಆ ಥರ ನನ್ನ ಕಾಲದಲ್ಲಿ ಒಂದು 15 ಶಾದಿ ಮಹಲ್ ಆಗಿರ್ಬೋದು. 15 ಅಲ್ಲ, ಎಲ್ಲ ಸಮುದಾಯ ಸೇರಿ ಎಷ್ಟಾಗಿರ್ಬೋದು ಸರ್? ಎಲ್ಲ ಸಮುದಾಯ ಸೇರಿ ಒಂದು 50 ಆಗಿರ್ಬೋದು. ಎಷ್ಟು ವರ್ಷ ಅವಧಿ ಸರ್ ಮಾಡಿದ್ರಲ್ಲಿ? ನಾವು ಒಂದು 3 ವರ್ಷದಲ್ಲಿ ಮಾಡಿದ್ದೀವಿ. ಮತ್ತೆ ಹಾಸ್ಟೆಲ್ಗಳು ಅವಾಗ ಮಾಡೋದು ನೀವು? ಹಾಸ್ಟೆಲ್ಗಳು ಇತ್ತು. ಅಂದ್ರೆ ಹಾಸ್ಟೆಲ್ ಬಿಟ್ಟು ಮತ್ತೆ ಪ್ರೈವೇಟ್ ಹಾಸ್ಟೆಲ್ ಮಾಡಿದ್ರಿ? ಪ್ರೈವೇಟ್ ಹಾಸ್ಟೆಲ್ ಮಾಡಿದ್ವಿ. ನಿಮ್ಮ ಜಿಲ್ಲಾ ಪಂಚಾಯತ್ ಫಂಡ್ ತಗೊಂಡು ನಿರ್ವಹಣೆ ಮಾಡಿದ್ರೆ ಅಲ್ಲಿ ನಿಮ್ಗೆ ಆತ್ಮತೃಪ್ತಿ ಇದೆ ಸರ್ ಕೆಲಸ? ಖಂಡಿತವಾಗೂ ಆತ್ಮತೃಪ್ತಿ ಇದೆ. ನನಗೆ ಹೇಳಿದ್ನಲ್ಲ ಮೊದಲೇ ಪುಣ್ಯ ಮಾಡಿರ್ಬೇಕು ಅಂತ. ಆ ಪುಣ್ಯ ನಾನು ಮಾಡಿದ್ನೇನು ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ನಾನು ಹಾಸ್ಟೆಲ್ ಸಿಗದಲೇ ಏನು ಕಷ್ಟಪಟ್ಟಿದ್ದು ನನಗಿತ್ತು. 1 ತಿಂಗಳ ಕಾಲ ಸತತವಾಗಿ ನಮ್ಮ ಗೆಳೆಯನ ಸೈಕಲ್ ತೆಗೆದುಕೊಂಡು ಹೋಗಿ ಒಬ್ರು ಸ್ವಾಮೀಜಿ ಮುಂದೆ ಅವರು ಬೈದ್ರು ಪರವಾಗಿಲ್ಲ ನಿಂತ್ಕೊಂಡಿದ್ದೀನಿ, ನನಗೆ ಹಾಸ್ಟೆಲ್ ನೀವು ಕೊಡ್ಲೇಬೇಕು ಅಂತ. ಅವರು ನನಗೆ ಯೋಗ್ಯತೆ ಅರ್ಹತೆ ಇದೆಯೋ ಇಲ್ವೋ ನೋಡ್ಲಿಲ್ಲ, ನನ್ನ ಕಷ್ಟ ನೋಡಿ ಕೊಟ್ರು. ಅದು ನನ್ನ ಮನಸ್ಸಿನಲ್ಲಿ ಬೇರೆಯವ್ರು ಇತ್ತು. ಅದು ನಾನು ತುಮಕೂರಿಗೆ ಬಂದಾಗ ನನಗೆ ಮನವರಿಕೆ ಆಯ್ತು. ಹಂಗಾಗಿ ರಿಸ್ಕ್ ತಗೊಂಡು ನಾವು ಆ ಕೆಲಸ ಮಾಡಿದೀವಿ. ಅದು ಇವತ್ತು ನನಗೆ ಅದು ಯಾವ ರೀತಿ ತೃಪ್ತಿ ಕೊಡ್ತಾ ಇದೆ ಅಂದ್ರೆ, ಹೆಚ್ಚುವರಿ ಹಾಸ್ಟೆಲ್ ನಾನು ಯಾರ್ಯಾರು ಕೊಟ್ಟಿದ್ದೆ ಆ ಹುಡುಗರು ಇವತ್ತು ನನಗೆ ಫೋನ್ ಮಾಡ್ತಾರೆ ಕೆಲಸದಲ್ಲಿ, ಸರ್ ನೀವು ಅವತ್ತು ನನಗೆ ಹಾಸ್ಟೆಲ್ ಕೊಡ್ಲಿಲ್ಲ ಅಂದ್ರೆ ನನ್ನ ವಿದ್ಯಾಭ್ಯಾಸ ನಿಂತೋಗ್ಬಿಡೋದು. ಇವತ್ತು ವಿದ್ಯಾಭ್ಯಾಸ ಮುಗಿದು ನಾನು RFO ಆಗಿದ್ದೀನಿ, ನಾನು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆ ಒಂದು ಪ್ರೆಸೆಂಟ್ ಎಕ್ಸಾಂಪಲ್ ಅಂದ್ರೆ, ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಶಾಸಕರನ್ನ ಭೇಟಿ ಮಾಡಕ್ಕೆ ಹೋದಾಗ ಅಲ್ಲಿ ಒಬ್ರು ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ಒಂದು ನನಗೆ ನಮಸ್ತೆ ಅಂತ ಹೇಳಿದ್ರು. ನಾನು ಮರ್ತು ಬಿಟ್ಟಿದ್ದೀನಿ, ಅವ್ರನ್ನ ಮರ್ತು ಬಿಟ್ಟಿದ್ದೀನಿ. ಬಹಳ ವರ್ಷ ಆಗಿತ್ತು. ನಾನು ಹಂಗೆ ಅವ್ರನ್ನ ನಮಸ್ಕಾರ, ನಾನು ಪ್ರತಿ ನಮಸ್ಕಾರ ಹೇಳಿ ಅವ್ರ ಮುಖ ಗಮನಿಸಿದಾಗ ನನ್ಗೆ ಹೇಳಿದ್ರು, ಸರ್ ನಾನು ನಿಮ್ಮ ವಿದ್ಯಾರ್ಥಿ, ನೀವು ನನಗೆ ಹೆಚ್ಚುವರಿ ಹಾಸ್ಟೆಲ್ ಸೀಟ್ ಕೊಟ್ಟಿದ್ರು, ನಾನು ಇವತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀನಿ ಅಂದ್ರು. ನಿಜವಾಗಿಯೂ ಆ ಕ್ಷಣಕ್ಕೆ ನನಗೆ ಸಾರ್ಥಕಪ್ಪ, ನಾನು ಕೆಲಸ ಮಾಡಿದ್ದು, ಸೇವೆ ಸಲ್ಲಿಸಿದ್ದು ಅಂತ ಅನಿಸ್ತು. ಈ ಥರದ ಉದಾಹರಣೆಗಳು ಬಹಳಷ್ಟಿವೆ ನನಗೆ. ಪ್ರತಿದಿನ ಫೋನ್ ಬರ್ತವೆ. ನಾನು ನಿಮ್ಮ ಗಮನಕ್ಕೆ ತರೋದೇನಂದ್ರೆ, ನನಗೆ ಒದಗಿ ಬಂದಂತ ಸಮಸ್ಯೆಗಳನ್ನ ನಾನು ಮರಿತಾ ಇರೋದು ಇಂಥ ಒಂದು ಸಂದರ್ಭ ಕ್ಷಣಗಳನ್ನ ನೆನೆಸ್ಕೊಂಡು. ನೀವು ಕಷ್ಟಪಟ್ಟರೆ ಬೇರೆ ಮಕ್ಕಳು ಕಷ್ಟಪಡಬಾರ್ದಪ್ಪ, ಚೆನ್ನಾಗಿ ನನ್ನ ಕೈಲಿ ಆಗಿದ್ದು ಮಾಡ್ಬೇಕು, ಸೇವೆ ಮಾಡ್ಬೇಕು ಅಂತ ಹೇಳಿ ಇದನ್ನ ನಾನು ನಿಮ್ಮ ಅಹಿಂದ ವಾಹಿನಿ ಮೂಲಕ ತಿಳಿ ಹೇಳಕ್ ಇಷ್ಟಪಡ್ತೀನಿ. ಸಾಧ್ಯ ಇದ್ದಲ್ಲಿ ಸಹಾಯ ಮಾಡಿ. ಒಳ್ಳೆ ಮನಸ್ಸಿಟ್ಕೊಂಡು ಸಹಾಯ ಮಾಡಿ, ಅದು ಒಳ್ಳೇದಾಗುತ್ತೆ. ನೀವು ಶಿಕ್ಷಣಕ್ಕೆ ಮಾಡಿದ ಸಹಾಯ ದೇವನೂರು ಮಹಾದೇವ ಹೇಳಿರೋ ರೀತಿನಲ್ಲಿ ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ಫಲ ಕೊಡುತ್ತೆ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಯಾವತ್ತೂ ಫಲ ಕೊಡುತ್ತೆ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ, ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಬಡವರಾಗಿ ಸಾಯದ ಅಕ್ಷರ ಅಪರಾಧ. ಹಾಗಾಗಿ ನಾವುಗಳು ಬಡವರಾಗಿ ಹುಟ್ಟಿದೀವಿ, ಆದ್ರೆ ಬಡವರಾಗಿ ಸಾಯಬಾರ್ದು. ಸಾಯಬಾರ್ದು ಅಂದ್ರೆ ಅವಕಾಶ ಇದ್ದಂತ ಶಿಕ್ಷಣ ಪಡ್ಕೋಬೇಕು. ಶಿಕ್ಷಣದ ನಂತರ ಸೇವಾ ಕ್ಷೇತ್ರ, ದುಡಿಮೆ ಕ್ಷೇತ್ರಕ್ಕೆ ಬರಬೇಕು. ದುಡಿಮೆ ಮಾಡಿ
ನಮ್ಮಂತೆ ಇತರರಿಗೂ ಸಹಾಯ ಮಾಡಿ ಅವ್ರನ್ನ ಬಡತನ ರೇಖೆಗಿಂದ ಸರ್ಕಾರದ ಯೋಜನೆಗಳನ್ನ ಎಲ್ಲಾನು ಉಪಯೋಗಿಸ್ಕೊಂಡು ಮಾಡಿದ್ರೆ ಒಬ್ಬ ಮನುಷ್ಯ ಹುಟ್ಟಿದ್ಗೂ ಸಾರ್ಥಕ. ಹೀಗಾಗಿ ಬಡವನಾಗಿ ಹುಟ್ಟಬಾರ್ದು, ಹುಟ್ಟೋದು ತಪ್ಪಲ್ಲ, ಸಾಯೋದಂತೂ ಖಂಡಿತ ತಪ್ಪು. ಹೌದು ಸರ್, ಸರ್ ಬಿ ಸಿ ಎಂ ಇಲಾಖೆ ಅಂತ ಮತ್ತೆ ಎಲ್ಲಿ ಹೋಗು ಸರ್? ಮತ್ತೆ ನಾನು ಬಿ ಸಿ ಎಂ ಇಲಾಖೆ ಆದ ನಂತರ ಇದ್ರ ಜೊತೆಗೆ ಇನ್ನೊಂದಿದೆ ಬಿ ಸಿ ಎಮ್ ಅಲ್ಲಿ ಏನಾಗ್ತಾ ಇತ್ತು, ಅದೇ ಕಾಲಕ್ಕೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಬಂದವು. ಅದು ಒನ್ ಆಫ್ ದಿ ಬ್ಯೂಟಿಫುಲ್ ಸ್ಕೀಮ್. ಯಾಕಂದ್ರೆ ಈ ಎಲ್ಲ ಮಕ್ಕಳು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆನಲ್ಲಿ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಆಗಲ್ಲ. ಎಲ್ಲರಿಗೂ ಅವಕಾಶ ಸಿಗಲ್ಲ, ಎಲ್ಲರೂ ತಗೊಳಕ್ಕಾಗಲ್ಲ. ಆದ್ರೆ ಇದು ಮೊರಾರ್ಜಿ ವಸತಿ ಶಾಲೆ ಅನ್ನೋದು ಒಂದು ಕಾನ್ಸೆಪ್ಟು ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಒಂದು ಜಾರಿಗೆ ತಂದಂಥ ಯೋಜನೆ. ಈ ಯೋಜನೆಯಲ್ಲಿ ಪ್ರತಿ ಒಂದು ಹೋಬಳಿಗೊಂದು ಮೊರಾರ್ಜಿ ದೇಸಾಯಿ ವಸತಿ ಶಿಕ್ಷಣ ಶಾಲೆ ಆಗಬೇಕು ಅಂತ ಅವರು ತೀರ್ಮಾನ ಮಾಡಿದ್ರು. ಅದ್ರ ಉದ್ದೇಶ ಬಡ ಮಕ್ಕಳಿಗೆ ವಸತಿ ಸಹಿತ ಶಿಕ್ಷಣ ಕೊಡಬೇಕು, ಉತ್ಕೃಷ್ಟವಾದ ಶಿಕ್ಷಣ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕರ್ನಾಟಕ ವಸತಿ ಶಿಕ್ಷಣಗಳ ಸಂಘ ಅಂತ ಮಾಡಿ ಅದ್ರ ಮುಖಾಂತರ ಅನುಷ್ಠಾನ ಮಾಡಿದ್ರು. ಅದ್ರ ಜವಾಬ್ದಾರಿನ ಜಿಲ್ಲಾ ಮಟ್ಟದ ಬಿ ಸಿ ಎಂ ಇಲಾಖೆಗೆ ಕೊಟ್ಟರು. ಅದು ಬಂದಂತ ಸಂದರ್ಭದಲ್ಲಿ, ಅದು ಉತ್ತುಂಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ತುಮಕೂರಿನಲ್ಲಿದ್ದೆ. ಅವಾಗ ಏನಿತ್ತಂದ್ರೆ ಅತಿ ಹೆಚ್ಚು ಶಾಲೆಗಳನ್ನ ಪ್ರತಿ ಬಜೆಟ್ನಲ್ಲೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಕಟ್ಟಡ ನಿರ್ಮಾಣಕ್ಕೆ ಅತಿ ಹೆಚ್ಚು ಅನುದಾನ ಮೀಸಲಿಟ್ಟಿರೋರು. ನಮಗೆ ಒತ್ತಡ ಇತ್ತು, ಡಿ ಸಿ ಆಫೀಸ್ನಿಂದ ಸೈಟ್ಗಳು ಹುಡುಕಿ ಒಂದು ವಸತಿ ಶಾಲೆಗೆ 10 ಎಕರೆ ಬೇಕಾಗಿತ್ತು. ಇಲ್ಲಿ ಶಾಲೆ ಕಟ್ಟಡ, ವಿದ್ಯಾರ್ಥಿಗಳ ವಸತಿ ನಿಲಯಗಳು, ಸಿಬ್ಬಂದಿಗಳ ವಸತಿ, ಆಟದ ಮೈದಾನ, ಕೈ ತೋಟ, ಹೀಗೆ ಪ್ರತಿಯೊಂದು ಅಲ್ಲಿರೋದು. ಇಟ್ಸ್ ಎ ಕಂಪ್ಲೀಟ್ ಎಜುಕೇಶನ್ ಸಿಗೋದು. ಆ ಒಂದು ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಗೆ, ಪ್ರತಿಯೊಂದು ಜಿಲ್ಲೆಗೆ ಸಮಾಜ ಕಲ್ಯಾಣಾಧಿಕಾರಿಗೆ ಆಯ್ಕೆಯ ಅಧಿಕಾರ ಕೊಡೋರು. ಆ ಜಿಲ್ಲೆಗೆ ಏನ್ ಮಾಡಿದ್ರು, ನಾನು ಸ್ವಲ್ಪ ಕ್ರಿಯಾಶೀಲವಾಗಿ ಇದೀನಿ ಅಂತ ಭಾವಿಸಿ ನನಗೆ ಕೊಟ್ಟರು. ಆ ಸಂದರ್ಭದಲ್ಲಿ ಆ ಜವಾಬ್ದಾರಿ ನನಗೆ ಕೊಟ್ಟರು. ನಾನು ಬಡ ಮಕ್ಕಳಿಗೆ, ಕಡಿಮೆ ಇದ್ರೂ ಪರವಾಗಿಲ್ಲ, ಬಡ ಮಕ್ಕಳಿಗೆ ಸಹಾಯ ಮಾಡಿರೋ ತೃಪ್ತಿ ಇವತ್ತು ನನಗಿದೆ. ಎಷ್ಟೋ ಮಕ್ಕಳು ಮೆಡಿಕಲ್ ಸೀಟ್ ತಗೊಂಡಿದ್ದೀರಲ್ಲ ಓದಿದ್ರು. ಹಾಗಾಗಿ ನಿಮ್ಮ ತುಮಕೂರಲ್ಲಿ ನೀವು ಆದಾಗ ಮೊರಾರ್ಜಿ ಬಂದಾಗ ಎಷ್ಟು ಅಟ್ಲೀಸ್ಟ್ ಇಡೀ ತುಮಕೂರು ಜಿಲ್ಲೆಗೆ ಎಷ್ಟು ಸಂಸ್ಥೆ ಇದು ಮಾಡಿಸಿ ನೀವಲ್ಲ? ಸಂಖ್ಯೆಗಳು ನನಗೆ ನೆನಪಿಗೆ ಇರೋದಿಲ್ಲ. ತಾಲ್ಲೂಕಿಗೆ 2 ಅಂತ ಹೇಳ್ಬೋದು. ಒಂದು 20 ಅಂತೂ ಮಾಡಿದ್ದೀವಿ. 20 ನೀವು ಇದ್ದ ಅವಧಿಯಲ್ಲಿ ಅದು ನಿಮ್ಗೆ ಆತೃಪ್ತಿ ಇದೆ ಸರ್? ಖಂಡಿತವಾಗಿ ಆತೃಪ್ತಿ ಇದೆ. ನನಗೆ ತಾಲ್ಲೂಕ್ ಪಂಚಾಯತಿನಲ್ಲಿ ಇಒ ಕೆಲಸ ಮಾಡಿದ್ದು, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ದು ನನಗೆ ಸಂಪೂರ್ಣ ತೃಪ್ತಿ ಇದೆ. ಯಾಕೆಂದ್ರೆ ಶಿಕ್ಷಣದಿಂದ ಹಿಡಿದು ಅಭಿವೃದ್ಧಿವರೆಗೂ ಕೆಲಸ ಮಾಡೋ ಅವಕಾಶ ನನಗೆ ಸಿಕ್ತು. RDPR ನಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದೆ ಬಡಬಗರಿಗೆ. ಇಲ್ಲಿ ಶಿಕ್ಷಣ ನೀಡೋದು ಮಕ್ಕಳಿಗೆ ಜ್ಞಾನ ನೀಡುವಂತ ಕೆಲಸ ಇತ್ತು. ಎರಡನ್ನೂ ಕೆಲಸ ಮಾಡೋ ಸಂಪೂರ್ಣ ತೃಪ್ತಿ ನನಗಿದೆ. ಸರ್, ನೀವಲ್ಲ ಹಾಸ್ಟೆಲ್ ಅಲ್ಲಿ ಕೆಲವು ನೀವು ಬಾಡಿಗೆ ಕೊಟ್ಟು ಜಿಲ್ಲಾ ಪಂಚಾಯತ್ ಗ್ರಾಂಟ್ ತಗೊಂಡು ಮಾಡಿ ಅಂತ ಹೇಳಿದ್ರೆ, ಆ ಹಾಸ್ಟೆಲ್ ಅಲ್ಲಿ ಓದ್ತಕ್ಕಂಥ ಮಕ್ಕಳು ಯಾರಾದರೂ ಒಂದು ದೊಡ್ಡ IAS KS ಏನಾದ್ರು ಆಗಿರುತ್ತೆ? ಖಂಡಿತವಾಗಿದ್ದಾರೆ. ಡಾಕ್ಟರ್ಸ್ ಅಂತೂ ಇದ್ದಾರೆ, KS ಆಫೀಸರ್ಸ್ ಅಂತೂ ಇದ್ದಾರೆ. ನಾವೆಲ್ಲಾದ್ರೂ ಹೋದಾಗ ಆಫೀಸರ್ಸು ನಮ್ಮ ಜೊತೆ ಕೆಲಸ ನಿರ್ವಹಿಸಿದ್ರೆ ನಾನು BCM ವಿದ್ಯಾರ್ಥಿ ಅಂತ ಹೇಳ್ತಾರೆ. BCM ವಿದ್ಯಾರ್ಥಿ ಅಂತ ಬಡತನದಿಂದ ಹಾಸ್ಟೆಲ್ ಅಲ್ಲಿ ಓದಿ ಈ ಮಟ್ಟಕ್ಕೆ ನಾನು ಬಂದಿರೋ ಕಾರಣ BCM ಹಾಸ್ಟೆಲ್ ಅಂತ ಹೇಳ್ತಾರೆ. ಎಷ್ಟೋ ಜನ ಇದ್ದಾರೆ, ಬಹಳಷ್ಟು ಜನ KS ಆಫೀಸರ್ಸ್ ಇದ್ದಾರೆ. ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಮಾಡಿದಕ್ಕೆ ಅದು ಆ ತರ ಅವರು ಒಂದು ಇದಾದಾಗ ನಿಮಗೆ ಅದು ತೃಪ್ತಿ ಬರ್ತದೆ. ಇವತ್ತು ನನ್ನ ಗುರ್ಸೋದು ಹಾಸ್ಟೆಲ್ ವಿಚಾರಕ್ಕೆ ನಾನು ಗುರ್ಸೋದು. ನಮ್ಮೂರಲ್ಲೂ ಕೂಡ, ನಮ್ಮ ಜಿಲ್ಲೆಯಲ್ಲಿ ಏನಾದ್ರು ಒಂದು ಹಾಸ್ಟೆಲ್ ಸೀಟ್ ಬೇಕಾದಾಗ ಖಂಡಿತವಾಗೂ ನನಗೆ ಇವತ್ತು ಫೋನ್ಗಳು ಬರ್ತವೆ. ನಾನು ಅವರ ಪರವಾಗಿ ಇರೋಂಥ ಅಧಿಕಾರಿಗಳಿಗೆ ಅವರ ಪರವಾಗಿ ನಾನು ಫೋನ್ಗಳು ಮಾಡಿ ರಿಕ್ವೆಸ್ಟ್ ಸಂದರ್ಭ ಇದೆ. ಇವಾಗ ಎಲ್ಲ ಸ್ವಲ್ಪ ರೀತಿ ರಿವಾಜ್ಗಳು ಬದಲಾಗಿರೋದ್ರಿಂದ ಎಲ್ಲ ಕಂಪ್ಯೂಟರ್ ಆಧಾರಿತ, ಮೆರಿಟ್ ಆಧಾರಿತ ಕಷ್ಟ ಸಾಧ್ಯ. ಆದ್ರೂ ಅವರವರ ವ್ಯಾಪ್ತಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡಿ ಇವತ್ತು ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಾನು ರಜಾ ದಿನಗಳಲ್ಲಿ ಊರಿಗೆ ಹೋದ್ರೆ ಈ ಹಾಸ್ಟೆಲ್ ಪ್ರವೇಶ ಅಂತ ಸಂದರ್ಭದಲ್ಲಿ ತಂದೆ ತಾಯಿಗಳು ಮಕ್ಕಳು ನಮ್ಮ ಮನೆ ಕರ್ಕೊಂಡ್ಬರೋದು ನಾವು ಸಹಜವಾಗಿದೆ. ಅಂದ್ರೆ ತುಮಕೂರಲ್ಲಿ ಡ್ಯೂಟಿ ಮಾಡೋದ್ರಿಂದ ಇವ್ರ ಕಾಸಾಗತ್ತಪ್ಪ ನಮ್ಮ ಮನೋಭಾವ ಅದಿದೆ. ಯಾಕಂದ್ರೆ ನೀವು ಅಲ್ಲಿ ಹಾಸ್ಟೆಲ್ ಹಿಂದೆ ಅಲ್ಲಿ ಹಾಸ್ಟೆಲ್ ಮಕ್ಕಳೆಲ್ಲ ದೊಡ್ಡ ಅಧಿಕಾರಿಗಳಾಗಿರೋದ್ರಿಂದ ಇವ್ರ ಕೆಲಸ ಆಗುತ್ತೆ ಬರ್ರಪ್ಪ ನಮ್ಮ ಮನೋಭಾವ. ಸರ್, ಈಗಲೂ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಕನ್ನಡ ಶಾಲೆಗೆ ಓದಿಸಿದ ಮಾತ್ರ ಮಕ್ಕಳು, ಅಂದ್ರೆ ಕಾರ್ಮೆಂಟ್ಗಳಲ್ಲಿ ಓದಿಸಿ ಮಾತ್ರ ಮಕ್ಕಳು ಬುದ್ಧಿವಂತರಾಗ್ತಾರೆ, ಕನ್ನಡ ಶಾಲೆ ಓದಿಸಿ ಬುದ್ಧಿವಂತ ಆಗಲ್ಲ ಅನ್ನೋ ಮನೋಭಾವ ಸರ್. ನೀವು ಕನ್ನಡ ಶಾಲೆಯಲ್ಲಿ ಓದಿನೇ ಇವತ್ತು ಡಿಸ್ಟ್ರಿಕ್ಟ್ ಡೆಪ್ಯೂಟಿ ಡೈರೆಕ್ಟರ್ ಬೆಳೆದಿರಿ ಸರ್. ಆ ಒಂದು ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಕನ್ನಡ ಶಾಲೆ ಮತ್ತು ಕಾನ್ವೆಂಟ್ ವ್ಯತ್ಯಾಸಗಳು. ಇಲ್ಲ, ನಾನು ಇದನ್ನು ತಪ್ಪು ಕಲ್ಪನೆ, ಒಂದು ಪ್ರತಿಷ್ಠೆ, ಫಾಲ್ಸ್ ಪ್ರೆಸ್ಟೀಜ್ ಅನ್ನೋದು, ಮತ್ತು ಇದೊಂದು ಕ್ರೇಜ್, ಹುಚ್ಚು.
ಹಾಂ ಸರ್. ಅವ್ರು ಮಾಡ್ತಾರೆ ಅಂತ ನಾವು ಮಾಡೋದು ಅನ್ನೋ ಥರ ಇದೆ ಅಷ್ಟೇ. ನೀವು ಇದಕ್ಕೊಂದು ಸ್ಪಷ್ಟವಾಗಿ ಉದಾಹರಣೆಗೆ ಹೇಳಬೇಕು ಅಂದರೆ, ನೀವು ಸರ್ಕಾರಿ ಆಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆ ನೋಡಿ. ಹಾಂ ಸರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಯಂತ್ರೋಪಕರಣಗಳು, ಅಲ್ಲಿರ್ತಕ್ಕಂಥ ಸೇವೆ ಖಾಸಗಿ ಆಸ್ಪತ್ರೆಯಲ್ಲಿ ಇರೋದಿಲ್ಲ. ಹಾಂ ಸರ್. ಸರ್ ಖಾಸಗಿ ಆಸ್ಪತ್ರೆಲೇನೋ ಒಂದು ಆಕರ್ಷಣೀಯವಾಗಿರ್ತವೆ ಬಿಟ್ಬಿಟ್ರೆ, ಸರ್ಕಾರದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಯಂತ್ರೋಪಕರಣಗಳು ಖಾಸಗಿಯವ್ರ ಹತ್ರ ಇರೋದಿಲ್ಲ. ಅಷ್ಟು ಕಾಸ್ಟ್ ಕೊಟ್ಟು ಅವ್ರು ತರೋದಿಲ್ಲ. ಹಂಗೆ ಸರ್ಕಾರಿ ಶಾಲೆಯಲ್ಲಿ ಅತ್ಯುತ್ತಮವಾದ ಶಿಕ್ಷಕರು ಇರ್ತಾರೆ. ಅತ್ಯುತ್ತಮವಾದ ಶಿಕ್ಷಕರು ಇರ್ತಾರೆ, ವ್ಯವಸ್ಥೆನೂ ಕೂಡ ಇರುತ್ತೆ. ಆಕರ್ಷಣೆ ಇರಲ್ಲ ಅಷ್ಟೇ, ಎಕ್ಸ್ಟ್ರಾ ಕ್ಯೂರಿಕ್ಯುಲರ್ ಆಕ್ಟಿವಿಟೀಸ್ ಇರೋದಿಲ್ಲ ಅಷ್ಟೇ. ಏನು ಪೋಷಕರನ್ನ ಸೆಳೆದಿಡುವಂಥ ಕಾರ್ಯಕ್ರಮಗಳು ಅಲ್ಲಿ ಇರಲ್ಲ ಅಷ್ಟೇ. ಅಲ್ಲಿ ಜ್ಞಾನಾರ್ಜನೆಗೆ ಮಾತ್ರ ಅವಕಾಶ ಇರುತ್ತೆ. ನನ್ನ ಪ್ರಕಾರ ನಾವು ವಿದ್ಯಾರ್ಥಿ ದಿಸೆಯಲ್ಲಿ ಜ್ಞಾನಾರ್ಜನೆಗೆ ಹೆಚ್ಚು ಅವಕಾಶ ಕೊಡಬೇಕು. ಅದು ಬಿಟ್ಬಿಟ್ಟು ಬೇರೆ ವಿಚಾರಕ್ಕೆ ಅವಕಾಶ ಕೊಡ್ತಾ ಹೋದರೆ ನಮ್ಮ ವಿದ್ಯಾಭ್ಯಾಸದ ಮಟ್ಟ ಕಡಿಮೆ ಆಗುತ್ತೆ. ಇವತ್ತೇನಾಗಿದ್ರೆ ಸಿಟಿಯಲ್ಲಿ ಓದಿದ್ರೆ ಒಂದು ಅವಕಾಶಗಳು ಜಾಸ್ತಿ. ನೋ ಡೌಟ್ ಸಿಟಿನಲ್ಲಿ ಇಂಡಸ್ಟ್ರೀಸ್ ಇರ್ತವೆ, ಅವಕಾಶ ಸಿಗ್ತದೆ. ಅಂದ ಮಾತ್ರಕ್ಕೆ ವಿದ್ಯಾಭ್ಯಾಸ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲ ಅಂತ ನಾವು ಭಾವಿಸ್ಬಾರ್ದು. ನಾವು ತಪ್ಪು ಕಲ್ಪನೆಯಿಂದ ಹೋಗ್ತಾ ಇದ್ದೀವಿ. ಮುಂದೆ ತಲೆಮಾರು ಇದಕ್ಕೆ ಬೆಲೆ ತೆರಬೇಕಾಗುತ್ತೆ. ನಾವು ಈಗ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಲ್ಲ ಅಂತ ಶಾಲೆಗಳು ಮುಚ್ತಾ ಹೋದ್ರೆ ಮುಂದೆ ಬರುವಂಥ ಜನಗಳಿಗೆ, ಈಗ ನೀವು ನೋಡ್ತಿರ್ಬೋದು, ಈ ಟೌನ್ಗಳಿಂದ ಈಗ ಜನಜೀವನ ಮಟ್ಟ ಕಷ್ಟ ಆಗಿ ಜನ ಗ್ರಾಮೀಣ ಪ್ರದೇಶಕ್ಕೆ ಒಂದು ತೋಟನೋ ಒಂದು ಹೊಲನೋ ಒಂದು ಫಾರಮ್ ಹೌಸ್ನ ಮಾಡಿಕೊಂಡು ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಈಗ ಹಿರಿಯರು ಹೋಗೋದು ಪ್ರಾರಂಭ ಆಗ್ತಾ ಇದೆ. ಆಮೇಲೆ ನೀವು ಸಾಫ್ಟ್ವೇರ್ ಕ್ಷೇತ್ರದಲ್ಲೂ ನೋಡಿರ್ಬೋದು. ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಒಂದು ಮಟ್ಟಕ್ಕೆ ದುಡ್ದಾದ್ಮೇಲೆ ಅವರೆಲ್ಲರೂ ಈಗ ನಾವು ಊರಿಗೆ ಹೋಗೋಣ, ಒಂದು ವ್ಯವಸಾಯ ಮಾಡ್ಕೊಳ್ಳೋಣ. ಈಗ ವ್ಯವಸಾಯದಲ್ಲಿ ಅತಿ ಹೆಚ್ಚು ಸಕ್ಸಸ್ ಹೊಂದಿರೋ ಸಾಫ್ಟ್ವೇರ್ ವಿದ್ಯಾರ್ಥಿಗಳೇ. ಹೋಗಿ ಒಂದು ಹಾರ್ಟಿಕಲ್ಚರ್ ಬೆಳೆನೋ ಇನ್ನೊಂದು ಬೆಳೆನೋ ಬೆಳೆದುಬಿಟ್ಟು ಅವ್ರು ಸಕ್ಸಸ್ ಆಗ್ತಿದ್ದಾರೆ. ಆತ್ಮತೃಪ್ತಿ ಇಲ್ಲಿದೆ, ಅವ್ರಿಗೆ ತೃಪ್ತಿ ಸಿಕ್ಕಿಲ್ಲ. ಹಣ ಸಿಕ್ಕಿರ್ಬೋದು, ಒಂದು ಸುಖ ಸಿಕ್ಕಿರ್ಬೋದು, ನೆಮ್ಮದಿ ಸಿಕ್ಕಿರಲಿಲ್ಲ. ಅವರು ನೆಮ್ಮದಿ ಜೀವನ ಹುಡ್ಕೊಂಡು ಗ್ರಾಮೀಣ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡ್ತಿದ್ದಾರೆ. ಕ್ರಮೇಣವಾಗಿ ವಿದ್ಯಾರ್ಥಿಗಳು ಆ ಕಡೆ ಮುಖ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಕಾದು ನೋಡಬೇಕು. ಬಹಳ ಜನ ನಿವೃತ್ತಿ ಹೊಂದ ನಂತರ ಎಲ್ಲರೂ ಗ್ರಾಮ ಪ್ರದೇಶಕ್ಕೆ ಹೋಗಿ ಈಗ ಎಲ್ಲರೂ ಮೂಲ ಯಾರು ಮಾಡ್ತಿಲ್ಲ. ಈಗ ಸ್ವಲ್ಪ ದಿನಗಳಲ್ಲಿ ಏನಾಗಿತ್ತು ಅಂದ್ರೆ, ಹಳ್ಳಿಲಿ ಬರೀ ಇರೋದು ಮುದುಕರು ಅನ್ನೋ ಮನೋಭಾವ ಆಯ್ತು. ಅದ್ರ ಜೊತೆಗೆ ಈಗ ನೀವು ಹಳ್ಳಿ ಜನವಸತಿ ಪ್ರದೇಶ ಬಿಟ್ಬಿಟ್ಟು ಕೃಷಿ ಎಲ್ಲೆಲ್ಲಿ ಕೃಷಿಗಳಿವೆ ಅಲ್ಲೆಲ್ಲ ಫಾರ್ಮ್ ಹೌಸ್ಗಳಾಗಿವೆ. ಈಗ ಬರೀ ಹೊಲ ಇಲ್ಲ, ಆ ಹೊಲದ ಜೊತೆ ಒಂದು ಫಾರ್ಮ್ ಹೌಸ್ ಇರುತ್ತೆ, ಒಂದು ಕುರಿ ಫಾರಂ ಇರುತ್ತೆ, ಒಂದು ಕೋಳಿ ಫಾರಂ ಇರುತ್ತೆ, ಒಂದು ಬೀಜ ಸಂಸ್ಕರಣಾ ಕೇಂದ್ರ ಇರುತ್ತೆ, ಒಂದು ಆಹಾರ ಸಂಸ್ಕರಣಾ ಕೇಂದ್ರ ಇರುತ್ತೆ. ಹಂಗಾಗಿ ಹೆಂಗೆ ಮೊದಲು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ವಲಸೆ ಇತ್ತು, ಈಗ ಕ್ರಮೇಣವಾಗಿ ನಗರ ಪ್ರದೇಶದಿಂದ ಗ್ರಾಮೀಣ ಪ್ರದೇಶಕ್ಕೆ ವಲಸೆ ಪ್ರಾರಂಭ ಆಗಿದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ಹೆಚ್ಚಾಗುತ್ತೆ ಸರ್. ಮತ್ತೆ ಜನರೇಷನ್ ಹೆಚ್ಚಾಗುತ್ತೆ. ಅಂದ್ರೆ ನೀವು ಹೇಳ್ತಕ್ಕಂಥ ಒಂದು ಗೌರ್ಮೆಂಟ್ ಶಾಲೆ ಶಿಕ್ಷಣ ಕಡಿಮೆ ಇಲ್ಲ, ಹಂಗಾಗಿ ಆ ಭೇದ ಬಿಟ್ಟು ಎಲ್ಲ ಗೌರ್ಮೆಂಟ್ ಶಾಲೆ ಕಲಿಸ್ಬೋದು. ನೀವು ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂತ ಎಲ್ಲ ಕವಿಗಳನ್ನು ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋರೆ. ಆಮೇಲೆ ಈಗ DRDO ಸರ್ವಿಸ್ ಮಾಡಿರೋರು ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರೋರೆ. ಸರ್ಕಾರದಲ್ಲಿ ಅತಿ ಹೆಚ್ಚು ಮಟ್ಟದ ಮೇಲ್ಮಟ್ಟದಲ್ಲಿ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಮುಖ್ಯ ಕಾರ್ಯದರ್ಶಿಗಳು, ಹೈಯರ್ ಆಫೀಸರ್ಸ್, ಉನ್ನತ ಮಟ್ಟದಲ್ಲಿ ಇರೋರೆಲ್ಲರೂ ಕೂಡ ಮಠಗಳಲ್ಲಿ ಓದಿರೋರು. ಸಿದ್ಧಗಂಗೆ ಮಠ, ಸುತ್ತೂರು ಮಠ ಇಂಥ ಶಾಲೆಯಲ್ಲಿ ಓದಿರೋರು, ಸರ್ಕಾರಿ ಶಾಲೆಯಲ್ಲಿ ಓದಿರೋರು. ಹಂಗಾಗಿ ಸಿಟಿಲೇ ಮಾತ್ರ ಗುಣಮಟ್ಟ ಇದೆ, ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟ ಇಲ್ಲ ಅನ್ನೋದು ತಪ್ಪು ಕಲ್ಪನೆ. ಎಲ್ಲ ಮೌಲ್ಯ ಐತೆ ಅಂತ ಹೇಳ್ತೀವಿ ಸರ್. ನಾವು ಕಲಿಯೋರ ಮೇಲೆ ಡಿಪೆಂಡ್ ಆಗುತ್ತೆ. ಆಸಕ್ತಿ ಮೇಲೆ, ನಮ್ಮ ಆಸಕ್ತಿ ಮೇಲೆ ತೀರ್ಮಾನ ಆಗುತ್ತೆ. ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋಕ್ಕೆ ಧನ್ಯವಾದ ಸರ್. ತಮಗೂ ಕೂಡ ಧನ್ಯವಾದ. ನಾನು ಈ ಮೊದಲೇ ಹೇಳಿದ ರೀತಿಯಲ್ಲಿ ಇದು ರಾಜ್ಯವ್ಯಾಪಿಲಿ ಆಗಬೇಕು. ನಾವಿಲ್ಲಿ ಸಮುದಾಯ ಅನ್ನೋ ವಿಷಯ ಒಂದು ಕಡೆ ಇರಲಿ. ಯಾರು ಈ ಥರ ಬಡತನದಿಂದ ಸಂಕಷ್ಟಗಳಿಂದ ಮೇಲೆ ಬಂದು ಸಮಾಜಕ್ಕೆ ಒಂದು ಸೇವೆ ಮಾಡ್ತಿರ್ತಾರೆ, ಸಮಾಜಕ್ಕೆ ಬೆಳಕಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಂಥವ್ರನ್ನ ಸಂದರ್ಶಿಸಿ ಅವರಿಂದ 4 ಹಿತವಾದ ಮಾತುಗಳನ್ನು ಕೊಡಬೇಕು. ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ನೀಡುವಂಥ ಕೆಲಸ ನೀವು ಮಾಡಬೇಕು. ಇದು ಒಂದು ಉತ್ತಮವಾದ ಕೆಲಸ. ಈ ಕೆಲಸನ ನೀವು ಮುಂದುವರಿಸಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ವಾಹಿನಿ ಬೆಳೀಲಿ. ಪ್ರೇರಣಾದಾಯಕ ಅಷ್ಟೇ ಸರ್ ಮಾಡ್ತೀವಿ ಸರ್. ಪ್ರೇರಣಾದಾಯಕ ವಿಷಯ ಅತ್ಯುತ್ತಮ. ಇವತ್ತು ಪ್ರೇರಣೆ ಬೇಕಾಗಿರೋದು. ದಿಕ್ಕು, ಈ ಪ್ರೇರಣೆಯಿಂದ ಒಂದು ಗುರಿ, ಒಂದು ದಿಕ್ಕು ಸಿಗುತ್ತೆ, ವಿದ್ಯಾರ್ಥಿಗಳಿಗೆ ಸಿಗುತ್ತೆ, ಜನಗಳಿಗೆ ಸಿಗುತ್ತೆ, ಒಂದು ಆತ್ಮವಿಶ್ವಾಸ. ಖಂಡಿತವಾಗಿ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ದೇವರಾಜ ಅರಸುರವರು
ಇಂಥ ಪುಸ್ತಕಗಳನ್ನ ನಾವು ಯಾಕೆ ಓದ್ತೀವಿ ಹೌದು ಸರ್. ಅಂಥ ಪುಸ್ತಕಗಳನ್ನ ಓದೋದ್ರಿಂದ ಹಾಂ ಸರ್. ಅವ್ರು ನಡೆದು ಬಂದಿರೋ ದಾತಿ, ಅವ್ರು ಎದುರಿಸಿರೋ ಕಷ್ಟ ಕಾರ್ಪಣ್ಯಗಳು, ಹೌದು ಹೌದು ಸರ್. ಅವ್ರ ಯಶಸ್ಸು ಗಳಿಸಿದ್ದು ಎಲ್ಲ ನಮಗೆ ಸಿಗುತ್ತೆ. ಹಾಂ ಸರ್. ಅದರ ಆಧಾರದ ಮೇಲೆ ನಾವು ನಮ್ಮ ಜೀವನ ರೂಪಿಸ್ಕೊಳ್ತೀವಿ. ಹಾಗಾಗಿ ಅನುಭವ ಅನ್ನೋದು ದೊಡ್ಡದು. ದೊಡ್ಡ ಸರ್. ಹೌದು ಸರ್. ಆ ಅನುಭವ ಪಟ್ಟವ್ರ ಕೇಳಿದ್ರೆ ಚಂದ ಇರುತ್ತೆ ಸರ್. ಹೌದು ಹೌದು ಸರ್, ಇದು ಒಳ್ಳೇದು. ಹಾಂ ಸರ್. ಒಳ್ಳೇದಾಗಲಿ. ಹಾಂ ಸರ್. ಧನ್ಯವಾದ.